ಅದು ಇಡೀ ದೇಶವನ್ನು ನೀವು ಮಾರಾಟ ಮಾಡಿರೋದ್ರಿಂದ ಬಂಡವಾಳಶಾಹಿಗಳಿಗೆ, ಹಾಗಾಗಿ ನೀವು ಬಂಡವಾಳಶಾಹಿಗಳ ಪರವಾಗಿದ್ದೀರಿ ಅನ್ನೋದು ಬಡ ಜನರಿಗೆ ಅರ್ಥ ಆಗಿದೆ. ಈ ಸಾರಿ ನಾವು ಮೋಸ ಹೋದರೆ ಮತ್ತೊಂದು 5 ವರ್ಷ ಮೋಸ ಹೋಗ್ತೀವಿ ಅನ್ನೋ ಒಂದು ಪ್ರಜ್ಞಾವಂತ ಮತದಾರರು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಕರ್ನಾಟಕದಲ್ಲಿ BJP ಖಂಡಿತ ಸೋಲ್ತದೆ, ಹೀನಾಯವಾಗಿ ಸೋಲುತ್ತೆ ಸರ್. ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ BJP ಇನ್ನು ಬೂದಿ ಮುಚ್ಚಿದ ಕೆಟ್ಟದೆ. B.Pharm ಹಂಚಿಕೆಯಲ್ಲಿ ದೊಡ್ಡ ಮಟ್ಟದ ಗೊಂದಲಗಳನ್ನು ಇವತ್ತು ಅನುಭವಿಸ್ತಾ ಇದೆ. ಹಾಗಾಗಿ B.Pharm ಹಂಚಿಕೆಯಲ್ಲೇ ಈ ದೊಡ್ಡ ಮಟ್ಟದ ಎದುರಾಳಿ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಚುನಾವಣೆ ಯಾವ ರೀತಿ ಗೆಲ್ತಾರೆ ಅನ್ನೋ ದೊಡ್ಡ ಸಂದೇಹ. ಆ ಕಾರಣಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು 10 ಜಿಲ್ಲೆಗಳು ಸುತ್ತಾಡಿ ಬಂದಿದ್ದೀನಿ ನಾನು. ಇವತ್ತು ತುಮಕೂರಿಗೆ, ನಾಳೆ ದುರ್ಗದಲ್ಲೂ ಮೀಟಿಂಗ್ ಇದೆ, ಚಿತ್ರದುರ್ಗದಲ್ಲೂ. ಎಲ್ಲ ಕಡೆ ಈ ಸಂವಿಧಾನ ಉಳಿವಿಗಾಗಿ ಹೆಚ್ಚಿನ ಒಂದು ಸ್ವಯಂ ಪ್ರೇರಣೆಯಿಂದ ಜನ ಸಿದ್ಧರಾಗ್ತಾ ಇದ್ದಾರೆ. ಆ್ಯಕ್ಚುಲಿ ಮೋದಿಯವ್ರ ಮೇಲೆ ಭಾಳ ವಿಶ್ವಾಸ ಇತ್ತು ಭಾರತ ದೇಶದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ. ಕನಿಷ್ಠ ಮೋದಿಯವರು ಬಂದರೆ ಒಂದು 5 ವರ್ಷ ಸಾಲಲ್ಲ, ಇನ್ನೊಂದು 5 ವರ್ಷ ಅವರಿಗೆ ಅವಕಾಶ ಕೊಟ್ಟು ಕನಿಷ್ಠ ಅವರೇನು ಭರವಸೆಗಳು ಕೊಟ್ಟಿದ್ದರು, ಅಕೌಂಟಿಗೆ ದುಡ್ಡು ಹಾಕ್ತೀವಿ, ಗ್ಯಾಸ್ ರೇಟ್ ಇಳಿತದೆ, ದಿನನಿತ್ಯದ ದರಗಳು ಇಳಿತವೆ, ಇಡೀ ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ಬಂಡವಾಳವನ್ನು ತಂದು ಕೊಡ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅನ್ನಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟಿಗೆಲ್ಲ ಹಾಕ್ತೀನಿ ಅನ್ನೋ ಒಂದು ದೊಡ್ಡ ದೊಡ್ಡ ಭರವಸೆಗಳೇನು ಮಾತಾಡಿದರು. ಮೋಸ್ಟ್ಲಿ 50 ವರ್ಷದಲ್ಲಿ ಅದಾಗಿಲ್ಲ, ಕರೆಕ್ಟ್ 10 ವರ್ಷದಲ್ಲಿ ಆಗ್ತದೆ ಅನ್ನೋದು ಜನ ಭಾಳಷ್ಟು ನಂಬಿದ್ರು. ಅವೆಲ್ಲ ಸುಳ್ಳಾಗಿದೆ. ಹಂಗಾಗಿ 10 ವರ್ಷ ಮೋದಿ ಆಡಳಿತ ಸಾಕು, ಕನಿಷ್ಠ ನೀವು ಮನೇಲಿ ಸೇರ್ರಿ, ನೀವು ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಿಲ್ಲ. ಆ ಬದಲಾವಣೆ ಮಾಡಿದರೆ ನಿಮಗೆ ಮತ್ತೆ ಸ್ವಾಗತಿಸ್ತಿದ್ವಿ. ಅದು ಇಡೀ ದೇಶವನ್ನು ನೀವು ಮಾರಾಟ ಮಾಡಿರೋದ್ರಿಂದ ಬಂಡವಾಳಶಾಹಿಗಳಿಗೆ, ಹಾಗಾಗಿ ನೀವು ಬಂಡವಾಳಶಾಹಿಗಳ ಪರವಾಗಿದ್ದೀರಿ ಅನ್ನೋದು ಬಡ ಜನರಿಗೆ ಅರ್ಥ ಆಗಿದೆ. ಬಟ್ ಇದು ಅರ್ಥ ಮಾಡ್ಕೊಳ್ಳೋಕೆ 10 ವರ್ಷ ವ್ಯರ್ಥ ಆಯಿತು. ಹಂಗಾಗಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಖಂಡಿತ BJPಯನ್ನು ಸೋಲಿಸ್ತಕ್ಕಂಥ ದೊಡ್ಡ ಮಟ್ಟದ ಒಂದು ಅಖಾಡ ಸಿದ್ಧವಾಗಿದೆ. ಯಾಕಂದರೆ ಕಳೆದ ಸಲ 25 ಜನ BJPಯವರಿಗೆ ಗೆದ್ದರೂ ಕೂಡ ಕನಿಷ್ಠ ಸದನದಲ್ಲಿ ಎದ್ದು ನಿಂತು ಮಾತಾಡ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿಲ್ಲ. ಹಂಗಾಗಿ ಮತ್ತೊಂದು ಸಾರಿ ನಾವು ಮೋಸ ಹೋಗಂಗಿಲ್ಲ, ಈ ಸಾರಿ ನಾವು ಮೋಸ ಹೋದರೆ ಮತ್ತೊಂದು 5 ವರ್ಷ ಮೋಸ ಹೋಗ್ತೀವಿ ಅನ್ನೋ ಒಂದು ಪ್ರಜ್ಞಾವಂತ ಮತದಾರರು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಒಂದು ದೊಡ್ಡ ಮಟ್ಟದ ಬದಲಾವಣೆ ತಂದಿದ್ದಾವೆ. ಅವ್ರು ಏನು ಹೇಳಿದ್ದಾರೆ 5 ಗ್ಯಾರಂಟಿಗಳನ್ನು ಅವರು ಪ್ರಾಮಾಣಿಕವಾಗಿ ಜಾರಿ ಮಾಡಿದ್ರು 1 ವರ್ಷದೊಳಗಡೆ. ಅದೇ ಮೋದಿ ಗ್ಯಾರಂಟಿಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಮೋದಿಯವರು ಏನು ಮಾಡಿದ್ದಾರೆ, ಏನು ಮಾಡಿಲ್ಲ ಅನ್ನೋದು ಕೂಡ ಜನರ ಮುಂದೆ ತೆರೆದಿಟ್ಟ ಪುಸ್ತಕ. ಹಂಗಾಗಿ ಈಗ ಗ್ಯಾರಂಟಿಗಳು ಕಡದೆ ತಪ್ಪು ಅಂತ ಇವತ್ತು BJP ವಾದ ಮಾಡ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಕಾಂಗ್ರೆಸ್ ಸರ್ಕಾರ 135 ಸ್ಥಾನಗಳಲ್ಲಿ ಗೆದ್ದು ಕೂಡಲೇ ಗ್ಯಾರಂಟಿಗಳ ಬಗ್ಗೆ 1 ತಿಂಗಳ ತಡ ಆದ್ರೇ ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡಿ ಇವರು ಮರ್ತೇ ಬಿಟ್ಟರು, ಇವರು ಮಾಡೋಂಗಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಅಂದರು. ಯಾವಾಗ 8 ತಿಂಗಳೊಳಗಡೆ ಇದನ್ನು ಜಾರಿ ಮಾಡಿದ್ರು ಅದು ಬಿಟ್ಟಿಚ್ಚಿ ಗ್ಯಾರಂಟಿಗಳಂತ ಪ್ರಚಾರ ಮಾಡಿದ್ರು. ಅದೇ ಥರ ಕೋರ್ಟ್ಗೂ ಹೋಗ್ತಾರೆ ಇವರು. ಬಡ ಜನರಿಗೆ ಯಾವುದೇ ರೀತಿಯಲ್ಲಿ ಗ್ಯಾರಂಟಿಗಳು ಕೊಡಬಾರ್ದು, ಯೋಜನೆಗಳು ಕೊಡಬಾರ್ದು ಅಂತ ಇವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಹೇಳ್ತಾ ಇದ್ದೀವಿ, ಇದು ಜನರ ದುಡ್ಡು. ಸಿದ್ದರಾಮಯ್ಯ ಅವರು ಕೂಡ ಭಾಳ ಸ್ಪಷ್ಟವಾಗಿದ್ದಾರೆ. ಖಂಡಿತ ಒಂದಷ್ಟು ಮಟ್ಟಿಗೆ ಆರ್ಥಿಕ ತೊಂದರೆ ಆಗ್ಬೋದು, ಕ್ಷೇತ್ರದ ಅಭಿವೃದ್ಧಿಗೆ ತೊಂದರೆ ಆಗ್ಬೋದು, ಆದರೆ ಅಗಾಧವಾಗಿರ್ತಕ್ಕಂಥ ಈ ತಾರತಮ್ಯವನ್ನು ಸರಿಪಡಿಸಲಿಕ್ಕೆ ಕನಿಷ್ಠ ಹಸಿವಿನಲ್ಲಿರ್ತಕ್ಕಂಥ ಜನರಿಗೆ, ತೊಂದರೆಯಲ್ಲಿರ್ತಕ್ಕಂಥ ಜನರಿಗೆ, ಅತ್ಯಂತ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಜನಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ಯೋಜನೆ ಕೊಡ್ತಕ್ಕಂಥದ್ದು ಅದು ಅವ್ರಿಗೆ ಇರ್ತಕ್ಕಂಥ ಆಸ್ತಿ. ಅವರೇನು ಇವತ್ತು ತೆರಿಗೆ ಕಟ್ಟಿದ್ದಾರೆ, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಅವರ ದುಡಿಮೆಯ, ಅವರ ಬೆವರಿನ ಫಲ. ಹಂಗಾಗಿ ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಇದೇನು ವಿಶೇಷವಾಗಿ ನಾವು ವ್ಯಕ್ತಿಗತವಾಗಿ ಯಾವುದೇ ಆದಾಯವನ್ನು ಬೇರೆ ದೇಶದಿಂದ ತಂದಿಲ್ಲ. ಹಂಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ತೆರಿಗೆ ಹಣವನ್ನು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಗ್ಯಾರಂಟಿ ಜನರ ಗ್ಯಾರಂಟಿ, ಅದು ಯಾವುದೇ ರೀತಿಯ ಮೋಸದ ಭರವಸೆ ಅಲ್ಲ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಾದಿ ಭಾಗ್ಯ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥ ಯುವನಿಧಿ ಆಗಿರ್ಬೋದು, ಈ ಥರದ ಎಲ್ಲ ಒಂದು ಯೋಜನೆಗಳು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿದೆ. ಆ ಹಿನ್ನೆಲೆಯಲ್ಲಿ ಖಂಡಿತ ಕಾಂಗ್ರೆಸ್ ಬಗ್ಗೆ ಒಂದು ದೊಡ್ಡ ಅನುಕಂಪ ಇದೆ. ಖಂಡಿತ ತುಮಕೂರು ಕ್ಷೇತ್ರ ಏನಾಗ್ಬೋದು ಸರ್? ತುಮಕೂರಲ್ಲಿ ಕೂಡ ಖಂಡಿತ ಇಲ್ಲಿ ಕಾಂಗ್ರೆಸ್ನ ಪರವಾಗಿ ಗಾಳಿ ಇದೆ. ಯಾಕಂದರೆ ಈ ತುಮಕೂರು ಹೆಚ್ಚು ಕಮ್ಮಿ 3 ಕ್ಷೇತ್ರಗಳಿಗೆ, ಬೆಂಗಳೂರು ಮತ್ತು ದುರ್ಗ ತುಮಕೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ, ಗ್ರಾಮಾಂತರ ಮತ್ತು ಚಿತ್ರದುರ್ಗ ತುಮಕೂರಿಗೆ 4 ಸುತ್ತಮುತ್ತ ಇರ್ತಕ್ಕಂಥ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಆಗಿರೋದ್ರಿಂದ ಖಂಡಿತ ಇಲ್ಲಿ BJP ವಿರುದ್ಧದ ಗಾಳಿದೆ. ಇಡೀ ದೇಶದಲ್ಲೇ BJP ವಿರುದ್ಧದ ಗಾಳಿದೆ. ಆ್ಯಕ್ಚುಲಿ ಯಾಕೆ ನಾವು ಈ ವಿಷಯನ ಭಾಳ ಖಚಿತವಾಗಿ ಹೇಳ್ತೀವಿ ಅಂದರೆ, ಮೋದಿಯವರು ಈಗಾಗಲೇ ನಾನು ಗೆದ್ದಿದ್ದೀನಿ, ನಾನೇ ಮುಂದಿನ ಪ್ರಧಾನಿ, 400 ಸೀಟ್ ನಂದು ಅಂತ ಹೇಳ್ತಾರೆ.
28 ಕರ್ನಾಟಕದಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳ್ತಾರೆ. 28 ಕ್ಷೇತ್ರಗಳು ನಾವೇ ಗೆಲ್ತೀವಿ, ಬಂದು ಒಂದು ವಾರದಲ್ಲೇ ಈ ಕರ್ನಾಟಕ ಸರ್ಕಾರವನ್ನು ನಾವೇ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ದುರಾಂಕರದ ಮಾತು, ಇದು ಏಕಚಕ್ರಾಧಿಪತ್ಯದ ಮಾತು, ಸಂವಿಧಾನವನ್ನು ವಿರೋಧಿಸತಕ್ಕಂಥ ಮಾತು. ಹಂಗಾಗಿ ಈ ಎಲ್ಲ ಅಹಂಗಳಿಗೆ ಜನ ಉತ್ತರ ಕೊಡ್ತಾರೆ. ಜನಸಾಮಾನ್ಯರು ಭಾಳ ಜಾಗೃತರಾಗಿದ್ದಾರೆ. ಇಷ್ಟುವರೆಗೆ ಮಾಡಿರ್ತಕ್ಕಂಥ ಮೋಸ ಮತ್ತೊಂದು 10 ವರ್ಷ ಮುಂದುವರಲಿಕ್ಕೆ ಜನ ಬಿಡಂಗಿಲ್ಲ ಅನ್ನೋ ಖಾತ್ರಿ ಇದೆ. ಆ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಮತ್ತು BJP ಸರ್ಕಾರ, RSS ಸರ್ಕಾರ ತನ್ನ 100 ವರ್ಷಗಳ ಪಯಣಕ್ಕೆ 2025ಕ್ಕೆ 100 ವರ್ಷಗಳ ಸ್ಥಾಪನೆ ಆಗಿದೆ ಅವರ ಸಂಸ್ಥೆಯ ಸಂಘ. ಅದನ್ನು ಕೊಡುಗೆಯಾಗಿ ಇಡೀ ದೇಶವನ್ನು ನಾವು ಹೇಳ್ದಂಗೆ ನಡೆಸಬೇಕು, ನಾವು ಹೇಳಿದ್ದೇ ಕಾನೂನು, ನಾವು ಮಾತಾಡೋದೇ ಕಾನೂನು, ನಾವು ಹೇಳ್ದಂಗೆ ಮಾತಾಡಬೇಕು, ನಾವು ಹೇಳಿದ್ದೇ ಊಟ ಮಾಡಬೇಕು, ನಾವು ಹೇಳಿದ ಬಟ್ಟೆಗಳನ್ನ ಹಾಕಬೇಕನ್ನೋ ಏಕಚಕ್ರಾಧಿಪತ್ಯ ಇಲ್ಲ. ಖಂಡಿತ ಕರ್ನಾಟಕ ಜನರು ಪ್ರಜ್ಞಾವಂತರಿದ್ದಾರೆ, ಭಾರತದ ಜನ ಪ್ರಜ್ಞಾವಂತರಿಗೆ ಈ ಥರದ ವ್ಯಕ್ತಿಗಳನ್ನು ಹಲವಾರು ಸಲ ಸೋಲಿಸಿದ್ದಾರೆ. ಹಂಗಾಗಿ ಖಂಡಿತ ಯಾವುದೇ ರೀತಿಯ ಆತಂಕ ಇಲ್ಲ. ಕರ್ನಾಟಕದಲ್ಲಿ BJP ಖಂಡಿತ ಸೋಲ್ತದೆ, ಹೀನಾಯವಾಗಿ ಸೋಲುತ್ತೆ. ಥ್ಯಾಂಕ್ ಯು.